ನಮಸ್ಕಾರ. ನಾರ್ಮಲಿ ನಾವು ಗೋವಾಗೆ ಹೋಗಬೇಕು ಅಥವಾ ಫ್ಯಾಮಿಲಿ ಟ್ರಿಪ್ ಗೋವಾಗೆ ಹೋಗ್ಬೇಕು ಅಂದರೆ ಎಲ್ಲಕ್ಕಿಂತ ದೊಡ್ಡ ಕನ್ಸರ್ನ್ ಏನಂದರೆ ಎಲ್ಲಿ ಸ್ಟೇ ಮಾಡೋದು ಅಂತ. ಒಂದು, ಗೋವಾ ತುಂಬ ಟೂರಿಸ್ಟ್ ಕ್ರೌಡೆಡ್ ಪ್ಲೇಸು. ಎರಡನೇದು, ಫಾರಿನ್ ಟೂರಿಸ್ಟ್ ಅವರೆಲ್ಲ ಇರೋದ್ರಿಂದ ತುಂಬ ಡಿಮ್ಯಾಂಡು. ಮೂರನೇದು, ನಮ್ಮಂಥ ಮಿಡಲ್ ಕ್ಲಾಸು ಅಥವಾ ಫ್ಯಾಮಿಲಿಯವರಿಗೆ ಎಲ್ಲಿ ಹೆಂಗೆ ಸ್ಟೇ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಸೊ ಅಂಥದ್ರಲ್ಲಿ ನಮಗೆ ಈ ಒಂದು ಗೋವಾ ಪ್ರವಾಸದಲ್ಲಿ ಒಂದು ಒಳ್ಳೆಯ ಜಾಗ ಸಿಕ್ಕಿದೆ. ಅದು ತೋರಿಸ್ತೀನಿ ಬನ್ನಿ. ಆಮೇಲೆ ಅದ್ರ ಬಗ್ಗೆ ನಾನು ಡೀಟೇಲ್ ಹೇಳ್ತೀನಿ ಏನು ಎತ್ತ ಅಂತ. ಬಟ್ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಫ್ಯಾಮಿಲಿಯವರಿಗಿರೋಕ್ಕೆ. ಮತ್ತು ತುಂಬ ಒಂಥರ ನಿಮಗೆ ಗೋವಾದಲ್ಲಿ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ನಾವು ಯಾಕೆಂದರೆ ನಿನ್ನೆ ದಿವಸ ಪಾಲೋಲಿಯಂ ಬೀಚ್ ಹತ್ರ ಇದ್ವಿ. ಅಲ್ಲಿ ಎಷ್ಟು ದರಿದ್ರವಾಗಿತ್ತು ಅಂದರೆ 3,000 ಕೊಟ್ಟಿದ್ದಕ್ಕೆ ಒಂದು ಪಾರ್ಕಿಂಗ್ ಇಲ್ಲ, ತುಂಬ ಒಂಥರ ಗೂಡು ಕ್ರೌಡ್ ಪ್ಲೇಸು, ವೇಸ್ಟ್ ಅದು. ಹಾಗಾಗಿ ಈ ಒಂದು ನಾವು ಮಾಡಿರೋ ಜಾಗ, ಇದ್ರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಈ ಒಂದು ಜಾಗ ಏನಂದರೆ ಫ್ಯಾಮಿಲಿಯವರಿಗೆ ಹೇಳಿ ಮಾಡಿಸಿರೋ ಜಾಗ. ಮತ್ತು ಇದು ಗೋವಾದ ಸೆಂಟ್ರ್ ಪ್ಲೇಸು. ಅಂದರೆ ನಿಮಗೆ ಆ ಕಡೆ ಉತ್ತರ ಗೋವಾ, ದಕ್ಷಿಣ ಗೋವಾ ಎರಡಕ್ಕೂ ನಿಮಗೆ ತುಂಬ ಅನುಕೂಲ ಆಗಿರ್ತಕ್ಕಂಥ ಜಾಗ. ಬನ್ನಿ ಹೋಗೋಣ. ನೋಡಿ, ಹೆಸರು ಫಾರ್ಮಾಗುಡಿ ರೆಸಿಡೆನ್ಸಿ, ಯೂನಿಟ್ ಆಫ್ ಗೌರ್ಮೆಂಟ್ ಟೂರಿಸಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅಂದರೆ ಇದು ಗೌರ್ಮೆಂಟ್ ಅವ್ರದ್ದು ಒಂದು ರೆಸಾರ್ಟ್, ಇದು ರೆಸಿಡೆನ್ಸಿ. ಸೊ ಇಲ್ಲಿ ಇದು ರಿಸೆಪ್ಷನ್ ಕೌಂಟ್ರು ತುಂಬ ಚೆನ್ನಾಗಿದ್ದಾರೆ. ನಮಗೆ ಇದು ಹೆಂಗೆ ಅಂದರೆ ಅಕಸ್ಮಾತ್ ಹೆಂಗೆ ಸಿಕ್ತು ಅಂದರೆ, ನಾವು ಗೂಗಲಲ್ಲಿ ಹುಡುಕ್ಬೇಕಾದ್ರೆ ನಿಯರೆಸ್ಟ್ ಪೋಂಡ ಯಾವುದು ಅಂದರೆ ಇದು ಸಿಕ್ತು. ಆಮೇಲೆ ನಮಗೆ ಸ್ವಲ್ಪ ಡೌಟ್ ಇತ್ತು ಹೆಂಗಿರುತ್ತೋ ಏನೋ ಅಂತ. ಸೊ ಅಷ್ಟೊತ್ತಿಗೆ ಇಲ್ಲಿ ಬಂದು ನಾವು ರಿಸೆಪ್ಷನ್ ಕೌಂಟ್ರು ಆಮೇಲೆ ಎಂಟ್ರಿ ನೋಡಿದ ತಕ್ಷಣವೇ ಒಂಥರ ಥ್ರಿಲ್ ಆಗೋದ್ವಿ. ಈ ಥರನೂ ಇದೆಯಾ ಗೋವಾದಲ್ಲಿ ಅಂತ. ಸೊ ಇದು ಗೌರ್ಮೆಂಟ್ ಪ್ರಾಪರ್ಟಿ, ಇದು ಗೌರ್ಮೆಂಟ್ ಅಂಡರ್ಟೇಕಿಂಗು, ಅವ್ರದ್ದೇ, ಇದು ಗೌರ್ಮೆಂಟ್ ಅವ್ರದ್ದೇ. ನೋಡಿ ಹೆಂಗಿದೆ ಇದು. ಇದೊಂಥರ ನಿಮಗೆ ಯಾವುದೋ ಒಂದು ದೊಡ್ಡ ರೆಸಾರ್ಟ್ ಇದ್ದಂಗೆ. ಈ ಒಂದು ಫಾರ್ಮರ್ ರೆಸಿಡೆನ್ಸಿ ಒಂದು ಪೋಂಡ ಒಂದು ಗೋವಾದಲ್ಲಿ ಇದು ಒಂದು ಸ್ವಲ್ಪ ದೊಡ್ಡ ಟೌನೇ ಇದು. ಸೊ ಈ ಪೋಂಡ ಊರು ಅಂದರೆ ನೀವು ಪಣಜಿಯಿಂದ ಪೋಂಡಾಗೆ ಹೋಗೋ ದಾರಿ ಮಧ್ಯೆಯಲ್ಲಿ ಇನ್ನೊಂದು 2 ಕಿಲೋಮೀಟ್ರ್ ಇರುತ್ತೆ. ಅದಕ್ಕೆ ಮುಂಚೆ ನಿಮಗೆ ಒಂದು ಫಾರ್ಮಸಿ ಕಾಲೇಜ್ ಸಿಗುತ್ತೆ. ಆ ಫಾರ್ಮಸಿ ಕಾಲೇಜ್ ಆಪೋಸಿಟೇ ಈ ಒಂದು ಫಾರ್ಮಾಗುಡಿ ರೆಸಿಡೆನ್ಸಿ ಹೋಟ್ಲು, ಇದು ರೆಸಾರ್ಟ್ ಇರೋದು. ನೀವು ಗೂಗ್ಲಲ್ಲಿ ಹಾಕ್ಕೊಂಡ್ರೂ ಕೂಡ ಬರುತ್ತೆ. ಹಾಗೆ ತುಂಬ ಈಸಿ ಇದೆ, ಆಕ್ಸೆಸಿಬಲ್. ಆಮೇಲೆ ಹೈವೇಗೆ ಜಸ್ಟು ಒಂದು 50 ಮೀಟರ್ಸು ಇಲ್ಲ. ಸೊ ಇಲ್ಲಿ ನಾವು ನಿಂತ್ಕೊಂಡ್ರೆ ಅಲ್ಲಿ ಎದುರಿಗೆ ಹೈವೇ ಕಾಣಿಸ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು. ನೋಡಿ, ಇದು ನಾವು ಇದೆಲ್ಲ ಉದ್ದಕ್ಕೂ ಒಂಥರ ಇದು ಪ್ರೈವೇಟ್ ಪ್ರಾಪರ್ಟಿ ಇರೋದ್ರಿಂದ ಏನಿಲ್ಲ. ಆಮೇಲೆ ಸೆಕ್ಯೂರಿಟಿ ಇದೆ. ಆಮೇಲೆ ಫ್ಯಾಮಿಲಿಯವ್ರಿಗೆ ಯಾವುದೇ ಥರದ್ದು ಸಮಸ್ಯೆ ಇಲ್ಲ. ಇಲ್ಲಿ ನೀವು ತುಂಬ ಆರಾಮಾಗಿ ಬಿಂದಾಸಾಗಿ ಯಾವುದೇ ಆತಂಕ ಇಲ್ಲದೆ ಬರ್ಬೋದು. ಇಲ್ಲಿ ಕಾರ್ ನಿಲ್ಲಿಸಿದ್ದೀವಿ. ಇಲ್ಲಿ ಕಾಟೇಜ್ ರೂಮ್ ABCD ಅಂತೆಲ್ಲ ಒಟ್ಟು ಇಲ್ಲಿ 36 ಕಾಟೇಜ್ ಇದೆ ಅಂತೆ. ಅದರಲ್ಲಿ 3 ಕ್ಯಾಟಗರಿ ಇದೆ. ಒಂದು ಸೂಟ್ ಇರೋದು ಒಂದೇ ಒಂದಂತೆ, ಅದು ಇಬ್ಬರು ಇರ್ಬೋದು, 3,000 ಅಂತೆ. ಆಮೇಲೆ ಸೀಸನ್ ವೈಸ್ ಅದು ಚೇಂಜು ಆಗ್ಬೋದು. ಬಟ್ ರೇಟ್ ಬಗ್ಗೆ ನೀವು ಯಾವುದಕ್ಕೂ ಫೋನ್ ಮಾಡಿ ಕೇಳ್ಕೊಂಡು ಬರೋದು ಒಳ್ಳೆಯದು. ಸೂಟಲ್ಲಿ ಫುಲ್ಲು ಹಾಲು, ಕಿಚನ್ನು ಎಲ್ಲ ಇದೆ ಅಂತೆ. ಆಮೇಲೆ ಎರಡನೇದು ಬಂದ್ಬಿಟ್ಟು AC ಕಾಟೇಜಸ್ಸು. ಆಮೇಲೆ ಮೂರನೇದು ನಾನ್ AC. ಸೊ ಈ ಥರ 3 ಕ್ಯಾಟಗರಿ ಇದೆ. ನೋಡಿ, ಅಲ್ಲಿ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಫಾರ್ಮಸಿ ಕಾಲೇಜು. ಅಲ್ಲಿ ಬಸ್ ಏನು ಹೋಗ್ತಾ ಇದೆಯಲ್ಲ, ಅದೇ ಹೈವೇ. ಅದು ಒಂಚೂರು ಮುಂದೆ ಹೋದರೆ ಅಲ್ಲೊಂದು ಸರ್ಕಲ್ ಇದೆ, ಸರ್ಕಲಿಂದ ಒಳಗೆ ಬರೋದು ಅಷ್ಟೇ. ನಾವು ಉಳ್ಕೊಂಡಿರೋದು ಈ ಕಾಟೇಜು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಗೋವಾ ಅನಿಸೋದೇ ಇಲ್ಲ, ಯಾಕಂದರೆ ಗೋವಾ ಫುಲ್ಲು ಕ್ರೌಡೆಡ್ ಪ್ಲೇಸು. ಅಂಥದ್ರಲ್ಲಿ ಒಂಥರ ಪೀಸಾಗಿ ಪ್ರಶಾಂತವಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಇದು.
ಏನಂದರೆ ಇದು ಗೌರ್ಮೆಂಟ್ ಇರೋದ್ರಿಂದ ಬಹುಶಃ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಅಥವಾ ಗೌರ್ಮೆಂಟ್ ಗೊತ್ತಲ್ಲ, ಅವ್ರು ಅಡ್ವರ್ಟೈಸ್ಮೆಂಟು ಅಥವಾ ಮಾರ್ಕೆಟಿಂಗ್ ಮಾಡಿರಲ್ಲ. ಸೊ ಇದೆಲ್ಲ ಹಿಂದೆಲ್ಲ ಕಾಣಿಸ್ತಾ ಇರೋದೆಲ್ಲ ಒಂಥರ ಸೂಪರ್ ಕಾಟೇಜಸ್ಸು. ಸದ್ಯಕ್ಕೆ ಇವತ್ತು 4-5 ಜನ ಇದೀವಿ ಅಷ್ಟೇ. ನಾನು ಕೇಳಿದೆ ಯಾಕೆ ಹಿಂಗೆ ಇಷ್ಟು ಚೆನ್ನಾಗಿದೆಯಲ್ಲ, ಜನ ಇಲ್ವಲ್ಲ ಅಂದರೆ, ಇಲ್ಲ ಡಿಸೆಂಬರ್ ಎಂಟೈರ್ ಮಂತ್ ಫುಲ್ ಬ್ಯುಸಿ ಇತ್ತು. ಈಗ ಫಸ್ಟ್ ಜನವರಿ ಮುಗೀತಲ್ಲ, ಹಾಗಾಗಿ ಅಷ್ಟು ರಶ್ ಇಲ್ಲಾಂದರೆ ಇಲ್ಲಿ ರಶ್ ಇರುತ್ತೆ ಅಂತ ಹೇಳಿದ್ರು. ಬಟ್ ಯಾವುದಕ್ಕೂ ನಾನು ಈ ಹೋಟ್ಲ್ದು, ಈ ರೆಸಾರ್ಟ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಆಮೇಲೆಲ್ಲ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಯಾರೇ ಫ್ಯಾಮಿಲಿ ಗೋವಾ ಇದು. ಆಮೇಲೆ ಇನ್ನೊಂದು, ನಮ್ಮ ಫ್ರೆಂಡ್ ಒಬ್ಬರು ಶಂಕರ್ ಶಿಂದೆ ಅಂತ, ಅವರು ನಮಗೆ ಸೈಕ್ಲಿಂಗಲ್ಲಿ ಒಬ್ಬರು ಫ್ರೆಂಡ್ ಆಗಿದ್ದರು. ಸೊ ಅವ್ರ ಗೈಡೆನ್ಸಿಂದ ನೀವು ಪೋಂಡಾ ಮಾಡಿ. ಪೋಂಡಾ ಒಂಥರ ಸೆಂಟರ್ ಗೋವಾ, ಹಾಗಾಗಿ ನಿಮ್ಗೆ ಎಲ್ಲದಕ್ಕೂ ಅನುಕೂಲ ಇರುತ್ತೆ. ಆಮೇಲೆ ಇಲ್ಲಿ ಪೀಸ್ಫುಲ್ಲಾಗಿ ನೀವು ಸ್ಟೇ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿರೋ ಸಜೆಷನ್ಗೆ ನಾನು ಈ ಕಡೆ ಹುಡುಕ್ತಿದ್ದೆ. ಲಕ್ಕಿಲಿ ನಮಗೆ ಈ ಒಂದು ಒಳ್ಳೆಯ ಜಾಗ ಸಿಕ್ತು. ಯಾರೇ ಗೋವಾ ಪ್ಲ್ಯಾನ್ ಮಾಡ್ಬೇಕಾದ್ರೆ ಹಂಗೆ ಮಾಡ್ಕೋಬೋದು. ಪೋಂಡಾ ಸೆಂಟ್ರ್ ಅಲ್ವಾ, ಸೊ ಸೆಂಟ್ರ್ ಇರೋದ್ರಿಂದ ನೀವು ಈ ಕಡೆ ನಾರ್ತ್ ಗೋವಾ, ಸೌತ್ ಗೋವಾ, ಈ ಕಡೆ ಬೀಚಸ್ಸು, ಈ ಕಡೆ ತಂಬಡಿ ಸುರ್ಲಾ ಸುಮಾರಿದೆ ನೋಡೋಂಥದ್ದು. ಅದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ ನಾವು ನೆನ್ನೆ ಇಲ್ಲಿ ಪೋಂಡಾದಲ್ಲಿ ನಾವು ಒಳ್ಳೆ ಹೋಟ್ಲ್ ಸಿಕ್ತು. ಅಲ್ಲಿ ರಾತ್ರಿ ಊಟ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಹಾಗಾಗಿ ಯಾರೇ ನೀವು ಗೋವಾದಲ್ಲಿ ಇದು ಮಾಡ್ಕೋಬೇಕಾದ್ರೆ ಇದೊಂದು ಫಾರ್ಮಾಗುಡಿ ರೆಸಿಡೆನ್ಸ್ ಈಸ್ ಅ ಬೆಸ್ಟ್ ಪ್ಲೇಸ್ ಅಂತ. ಒಳಗಡೆ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಇದೆ ನಾವು ಉಳ್ಕೊಂಡಿರೋ ಕಾಟೇಜು. A4 ನಮ್ಮದು. ನಾವು ಉಳ್ಕೊಂಡಿರೋ ರೂಮು ತೋರಿಸಿ ನೋಡಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಕೆಟಲ್ ಇದೆ, ಫ್ಲಾಸ್ಕ್ ಇದೆ, ಆಮೇಲೆ ಒಳ್ಳೆ ಗಾಳಿ ಬೆಳಕು. ನಾವು ತಗೊಂಡಿದ್ದು ನಾನ್ AC, ಚೆನ್ನಾಗಿದೆ. ಇಂಟರ್ಕಾಮ್ ವ್ಯವಸ್ಥೆ ಇದೆ. ಬಾತ್ರೂಮು ತುಂಬ ನೀಟಾಗಿದೆ. ಎಲ್ಲ ಥರ ವ್ಯವಸ್ಥೆ ಇದೆ. TV ಇದೆ, 2 ಮಿರರ್ ಇದೆ, ಫ್ಯಾನು, ಕಬೋರ್ಡು. ನಮ್ಮ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ಇನ್ನೊಂದು ವಿಷಯ ಏನಂದರೆ, ಈ ಗೌರ್ಮೆಂಟ್ ಗೋವಾ ಟೂರಿಸಮ್ ಅವ್ರದ್ದು 8 ಪ್ರಾಪರ್ಟಿ ಇದೆ ಅಂತೆ ಈ ಇಡೀ ಗೋವಾದಲ್ಲಿ. ಸೊ ನಾವು ಉಳ್ಕೊಂಡಿದ್ದು ಪೋಂಡಾ. ಇದೇ ಥರ ಬೇರೆ ಬೇರೆ ಲೊಕೇಶನಲ್ಲಿ ಇದೆ ಅಂತ. ವೆಬ್ಸೈಟಲ್ಲಿ ನೋಡಿದ್ರೆ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ. ಒಂದೇನೆಂದರೆ ಅವ್ರದ್ದು ತುಂಬ ಚೆನ್ನಾಗಿದೆ ಎಲ್ಲ ಪ್ರಾಪರ್ಟೀಸ್, ಒಳ್ಳೆ ವಿಶಾಲವಾಗಿದೆ. ಸೊ ಯಾರೇ ಗೋವಾ ಫ್ಯಾಮಿಲಿ ಟೂರ್ ಮಾಡಿ ಅವರಿಗೆ ಒಳ್ಳೆ ಜಾಗ. ಆದರೆ ಈ ಬಾರು, ಅದು ಇದು, ರೆಸ್ಟೋರೆಂಟು, ಪಾರ್ಟಿ, ಕ್ರೌಡು ಬೇಕಂದರೆ ಅವರಿಗೆ ಈ ಜಾಗ ಅಲ್ಲ. ಅದೊಂದು ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಬರೀ ಆರಾಮಾಗಿದ್ದು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಗೋವಾ ಪ್ರಶಾಂತವಾಗಿ ಓಡಾಡಬೇಕಂದ್ರೆ ಅವರಿಗೆ ಇದು ಒಂದು ಹೇಳಿ ಮಾಡಿಸಿರೋ ಜಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು, ಮಾಹಿತಿ ಅನುಕೂಲ ಆಗ್ಬೋದು. ಥ್ಯಾಂಕ್ ಯು.